ಇಂತಹ ಒಂದು ಸಂಪ್ರದಾಯ ಹಿಂದೆ ಯಾವುದಿತ್ತೋ, ಅನೇಕ ವರ್ಷಗಳ ಹಿಂದೆ ಯಾವುದಿತ್ತೋ, ಅದು ಯಾವುದು ನಂತರ ಬಿಟ್ಟೋಯಿತೋ ಅದು ಮತ್ತೆ ಪುನಃ ಆ ಸಂಬಂಧವು ಪುನರುದ್ಧಾರವಾಗಿ ಈ ಒಂದು ಗುರು ಶಿಷ್ಯ ಸಂಬಂಧವು ಚೆನ್ನಾಗಿರಬೇಕು. ಇದರಿಂದ ನಮಗೇನಾಗುತ್ತೆ ಅಂತಂದರೆ, ಆ ಭಗವಂತನ ಮತ್ತು ಗುರುವಿನ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ನಮಗೆಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗುತ್ತೆ. ನಾವು ಜೀವನದಲ್ಲಿ ಅನೇಕ ಕೆಲಸಗಳಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ತುಂಬ ಕೆಲಸಗಳನ್ನು ಮಾಡಬೇಕು ಅಂತ ನಮಗೆ ಆಸೆ ಇರುತ್ತೆ. ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಆಸೆ ಇರುತ್ತೆ. ಆ ಆಸೆಯಿಂದ ನಾವು ಅನೇಕ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಆ ಕೆಲಸಗಳು ನಾವು ತುಂಬ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಮಾಡುವಂತಹ ಪ್ರಯತ್ನಗಳು, ಕೆಲಸಗಳು ಇದೆಲ್ಲವುದೂ ಸಹ ನಮಗೆ ಫಲವನ್ನು ಕೊಡಬೇಕು ಅಂತಂದರೆ ಅದಕ್ಕೆ ನಮಗೆ ದೇವರ ಮತ್ತು ಗುರುವಿನ ಅನುಗ್ರಹ ಬೇಕು. ಒಂದು ವೇಳೆ ದೇವರ ಅನುಗ್ರಹ ಮತ್ತು ಗುರುವಿನ ಅನುಗ್ರಹ ನಮಗೆ ಸಿಗಲಿಲ್ಲ ಅಂತಂದರೆ ಆಗ ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಮ್ಮ ಪ್ರಯತ್ನವಾಗಿ ಉಳಿಯುತ್ತದೆ ಹೊರತು ಅದು ನಮಗೆ ಫಲವನ್ನು ಕೊಡುವುದಿಲ್ಲ. ಉದಾಹರಣೆಗೆ, ಲೋಕದಲ್ಲಿ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೊಡ್ಡದೊಂದು ಕಟ್ಟಡ ಕಟ್ಟಬೇಕು ಅಂತಂದರೆ ಅದಕ್ಕೇನು ಬೇಕು? ಆ ಕಟ್ಟಡ ಕಟ್ಟಲಿಕ್ಕೆ ಏನೇನು ಸಾಮಗ್ರಿ ಬೇಕೋ, ಸಿಮೆಂಟು, ಇಟ್ಟಿಗೆ, ಮರಳು ಎಲ್ಲವುದನ್ನು ತಂದುಕೊಳ್ಬೇಕು. ಅದೆಲ್ಲವುದನ್ನು ತಂದರೆ ಅದರಿಂದ ಭವನವನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಎಲ್ಲವುದನ್ನು ತಂದು ಇಟ್ಟಾಯಿತು, ಏನೇನು ಸಾಮಗ್ರಿ ಬೇಕೋ ಅದಕ್ಕಾಗಿ ಎಲ್ಲ ಸಾಮಾನನ್ನು ತಂದು ಇಟ್ಟಿದ್ದೀವಿ. ಆದರೆ ಈ ಭವನ ಕಟ್ಟಬೇಕು ಅಂತಂದರೆ, ದೊಡ್ಡದೊಂದು ಭವನ ಕಟ್ಟಬೇಕು ಅಂತಂದರೆ ಸರ್ಕಾರದಿಂದ ನಾವು ಅನುಮತಿ ಪಡ್ಕೊಳ್ಳಬೇಕು. ಆ ಅನುಮತಿ ನಮಗೆ ಸಿಗಲಿಲ್ಲ ಅಂತಂದರೆ ನಾವು ಎಷ್ಟು ಸಾಮಾನು ತಂದು ಹಾಕಿದರೂ ಆ ಭವನದ ನಿರ್ಮಾಣವನ್ನು ಶುರು ಮಾಡಲಿಕ್ಕಾಗುವುದಿಲ್ಲ. ಎಲ್ಲ ವ್ಯವಸ್ಥೆ ಮಾಡಾಯಿತು, ಎಲ್ಲರಿಗೂ ಹೇಳಾಯಿತು, ಯಾರ್ಯಾರು ಕೆಲಸ ಮಾಡಬೇಕಾಗಿದೆ ಅವರೆಲ್ಲರಿಗೂ ಹೇಳಾಯಿತು, ಎಲ್ಲ ಬಂದಾಯಿತು. ಆದರೆ ಸರ್ಕಾರದಿಂದ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಆಗೇನಾಗುತ್ತೆ ಅಂತಂದರೆ ನಾವು ಕೆಲಸವನ್ನು ಮಾಡೋ ಹಾಗೆ ಇಲ್ಲ, ಮಾಡಲಿಕ್ಕಾಗುವುದಿಲ್ಲ. ಎಲ್ಲ ಸಾಮಗ್ರಿಯು ತಯಾರಾಗಿದ್ದರೂ ಸಹ ಅದನ್ನು ನಾವು ಮುಂದುವರಿಸಲಿಕ್ಕಾಗುವುದಿಲ್ಲ. ಅದೇ ರೀತಿಯಾಗಿ ನಾವು ಒಂದು ಕೆಲಸ ಆಗಬೇಕು, ಅದು ನಮಗೆ ಫಲವನ್ನು ಕೊಡಬೇಕು ಅಂತಂದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಪ್ರಯತ್ನವಾಗಿಯೇ ಉಳಿಯುತ್ತದೆ. ದೇವರ ಅನುಗ್ರಹ ನಮಗೆ ಸಿಗಲಿಲ್ಲ ಅಂತಂದರೆ, ಇಲ್ಲಿ ನಮಗೆ ಸರ್ಕಾರದ ಒಂದು ಅನುಮತಿ ಸಿಗಲಿಲ್ಲ ಅಂತಂದರೆ ನಾವು ಎಷ್ಟು ಪ್ರಯತ್ನ ಮಾಡಿ ಎಷ್ಟೆಲ್ಲ ಸಾಮಗ್ರಿಯನ್ನು ತಂದು ಹಾಕಿದರೂ ಸಹ ಮನೆಯನ್ನು ಕಟ್ಟಲಿಕ್ಕೆ ನಮ್ಮ ಕೈಯಲ್ಲಾಗುವುದಿಲ್ಲ. ತಂದು ಹಾಕಿದ್ದೆಲ್ಲ ಹಾಗೇ ಇರುತ್ತೆ ಆ ಅನುಮತಿ ಸಿಗೋ ತನಕ. ಇಲ್ಲೂ ಹಾಗೇನೆ ನಮ್ಮ ಪ್ರಯತ್ನಕ್ಕೆ ದೇವರ ಮತ್ತು ಆ ದೇವರ ಸ್ವರೂಪಿಗಳಾಗಿರ್ತಕ್ಕಂತಹ ಗುರುಗಳ ಅನುಗ್ರಹ ಸಿಕ್ಕಿದರೆ ಮಾತ್ರ ಆಗ ನಮ್ಮ ಕೆಲಸವು ಮುಂದೆ ಹೋಗಿ ನಮಗೆ ಫಲವನ್ನು ಕೊಡುತ್ತೆ. ಇಲ್ಲ ಅಂತಂದರೆ ನಾವು ಮಾಡುವ ಪ್ರಯತ್ನವಾಗಿಯೇ ಉಳಿಯುತ್ತೆ. ಅದರಿಂದಲೇ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರ ಅನುಗ್ರಹ ಅನ್ನುವುದು ತುಂಬ ಅವಶ್ಯಕ. ಮತ್ತು ಆ ದೇವರ ಅನುಗ್ರಹವು ನಮಗೆ ಸಿಗುವಂತೆ ಯಾರು ಮಾಡ್ತಾರೋ ಅಂತಹ ಗುರುವಿನ ಒಂದು ಅನುಗ್ರಹವೂ ಸಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಯಾವಾಗ ಅದು ಕಡಿಮೆ ಆಗ್ತದೋ, ದೇವರ ಅನುಗ್ರಹ ಅಥವಾ ಗುರುವಿನ ಅನುಗ್ರಹವನ್ನು ನಾವು ಪಡ್ಕೊಳ್ಳುವುದಿಲ್ವೋ, ಅದು ಯಾವಾಗ ಕಡಿಮೆ ಆಗುತ್ತೋ ಆಗ ನಾವು ಮಾಡುವಂತಹ ಪ್ರಯತ್ನಗಳು ಸಫಲವಾಗುವುದಿಲ್ಲ, ನಮಗೆ ಯಾವುದರಲ್ಲೂ ಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದರೂ ನಮ್ಮ ಕೈಯಲ್ಲಿ ಯಾವುದೂ ಸಿಗುವುದಿಲ್ಲ. ಈ ರೀತಿಯಾಗಿ ಆಗ್ತಾ ಇರುತ್ತೆ. ಅದಕ್ಕಾಗಿ ವಿಶೇಷವಾಗಿ ಆ ದೇವರ ಮತ್ತು ಗುರುವಿನ ಅನುಗ್ರಹ ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದದ್ದು ಈ ಪ್ರಪಂಚದಲ್ಲಿ. ಹಾಗಾಗಿ ಇಂತಹ ಒಂದು ಗುರು ಶಿಷ್ಯ ಸಂಬಂಧ ಯಾವುದು ಹಿಂದಿನ ಕಾಲದಲ್ಲಿತ್ತೋ ಅದು ಈಗ ಮತ್ತೆ ಪುನಃ ಪುನರುದ್ಧಾರ ಆಗಬೇಕು. ತದ್ವಾರ ದೇವರ ಮತ್ತು ಗುರುವಿನ ಒಂದು ವಿಶೇಷವಾದಂತಹ ಅನುಗ್ರಹ ಸಮಾಜಕ್ಕೆ ವಿಶೇಷವಾಗಿ ಲಭಿಸುತ್ತೆ. ತದ್ವಾರ ಮತ್ತೆ ಪುನಃ ಸಮಾಜವು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಪಡೆಯುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ವಿಶೇಷವಾಗಿ ಸಮಾಜದ ಬಾಂಧವರೆಲ್ಲರೂ ಸಹ ಶಾರದಾ ಅಮ್ಮನವರ ಹಾಗೂ ಗುರುಗಳ ಅನುಗ್ರಹವನ್ನು ಪಡೆಯಬೇಕು. ತದ್ವಾರ ಸಮಾಜದ ಚೆನ್ನಾಗಿ ಅನುಸರಿಸಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಿಮ್ಮೆಲ್ಲರ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸ್ವೀಕರಿಸಿ ನಾವು ಇವತ್ತಿನ ದಿವಸ ಇಲ್ಲಿ ಬಂದಿದ್ದೇವೆ, ದೇವರ ಕುಂಭಾಭಿಷೇಕವನ್ನು ಮಾಡಿದ್ದೇವೆ. ಈಗ ಹೇಳಿದ ಹಾಗೆ ಮುಂದಿನ ಕಾಲದಲ್ಲಿ ಅಂದರೆ ಈ ವರ್ಷದಿಂದಲೇ ಸಮಾಜದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಂಧವರು ಶೃಂಗೇರಿಗೆ ಬರಬೇಕು, ದೇವರ ದರ್ಶನವನ್ನು ಮಾಡಿಕೊಳ್ಳಬೇಕು, ಆಶೀರ್ವಾದಗಳನ್ನು ಪಡ್ಕೊಳ್ಳಬೇಕು. ಮತ್ತು ನಾವು ಈ ಪ್ರಾಂತ್ಯಕ್ಕೆ ಬಂದಾಗ
ಈ ಪ್ರಾಂತಕ್ಕೆ ಬಂದವಾಗ ಇಲ್ಲಿಗೆ ಬಂದು ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಸಹ ಮುಂದೆಯೂ ಮಾಡ್ತೇವೆ. ನಾವು ಈ ಪ್ರಾಂತಕ್ಕೆ ಬಂದಾಗ ನಿಮಗೆ ಆಶೀರ್ವಾದಗಳನ್ನು ಮಾಡ್ತೇವೆ. ಮತ್ತು ನೀವು ಸಹ ಶೃಂಗೇರಿಗೆ ಬಂದು ಅಲ್ಲಿ ವರ್ಷ ನಾವು ಕೆಲವು ವರ್ಷಗಳಿಗೊಮ್ಮೆ ಇಲ್ಲಿಗೆ ಬರ್ತೇವೆ. ನೀವು ವರ್ಷ ಶೃಂಗೇರಿಗೆ ಬಂದು ಅಲ್ಲಿ ಗುರುಗಳಿಂದ ನಮ್ಮಿಂದ ಗುರುಗಳಿಂದ ಆಶೀರ್ವಾದಗಳನ್ನು ಪಡ್ಕೊಂಡು ಹೋಗಬೇಕು. ನಾವು ಯಾವಾಗ ಯಾತ್ರೆಯಲ್ಲಿ ಈ ಕಡೆಗೆ ಬರ್ತೀವೋ ಆಗ ನಿಮ್ಮ ಪ್ರಾರ್ಥನೆ ಇದ್ದೇ ಇರುತ್ತೆ. ಅದಕ್ಕೆ ನಾವು ಇಲ್ಲಿಗೆ ಬಂದು ಖಂಡಿತವಾಗಿಯೂ ಸಹ ನಿಮಗೆಲ್ಲರಿಗೂ ಆಶೀರ್ವಾದಗಳನ್ನು ಸಹ ಮಾಡ್ತೇವೆ ಎಂಬುದಾಗಿಯೂ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಸಮಾಜವು ವಿಶೇಷವಾಗಿ ಅಭಿವೃದ್ಧಿಯನ್ನು ಹೊಂದಲಿ, ಎಲ್ಲ ರೀತಿಯಲ್ಲೂ ಸಹ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಸಮಾಜವು ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಪಡೆಯಲಿ ಎಂಬುದಾಗಿ ನಮ್ಮ ಆಶೀರ್ವಾದಗಳನ್ನು ತಿಳಿಸಿ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕಾಗಿ ವಿಶೇಷವಾದಂತಹ ಏರ್ಪಾಡುಗಳನ್ನು ಎಲ್ಲ ಮಾಡಿ ಇದಕ್ಕೆ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತಹ ಉದಯ ಚಂಡೇಕರ್ ಅವರು ಸಮಾಜದ ಅಧ್ಯಕ್ಷರು, ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅವರಿಗೂ ಮತ್ತು ಅವರ ಜೊತೆಗೆ ಇರತಕ್ಕಂತಹ ಎಲ್ಲರಿಗೂ ಸಹ ಸಮಾಜದ ಮುಖ್ಯಸ್ಥರು, ಮುಖಂಡರು ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯದಲ್ಲಿ ವಿಶೇಷವಾಗಿ ನಿಮ್ಮ ಜೊತೆಗಿದ್ದು ನಿಮಗೆ ವಿಶೇಷವಾಗಿ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇರತಕ್ಕಂತಹ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ರವಿ ಗಂಗಾಧರ ಶೆಟ್ಟಿ ಅವರಿಗೂ ಸಹ ನಾವು ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಸಮಾಜದ ಎಲ್ಲ ಭಕ್ತರಿಗೂ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ಹರ ನಮಃ ಪಾರ್ವತೀಪತಯೇ ಹರ ಮಹಾದೇವ. ಈ ಒಂದು ಸಂದರ್ಭದಲ್ಲಿ ಇದೊಂದು ಶಂಕರಾಚಾರ್ಯರ ಒಂದು ಮೂರ್ತಿಯನ್ನು ನಿಮಗೆ ನಾವು ಶಾರದಾ ಪೀಠದಿಂದ ನೀಡ್ತಾ ಇದ್ದೇವೆ. ಇದನ್ನು ನಿಮ್ಮ ಪ್ರಾರ್ಥನಾ ಮಂದಿರದಲ್ಲಿ ಇಟ್ಟುಕೊಂಡು ದಿವಸ ಇದರ ಮುಂದೆ ನಿಮ್ಮ ಪ್ರಾರ್ಥನೆಗಳು ಅದೆಲ್ಲ ನಡೀಬೇಕು. ಇದನ್ನು ಈ ಒಂದು ಮೂರ್ತಿಯನ್ನು ಈ ಮೂರ್ತಿಯಲ್ಲಿ ಪ್ರಾರ್ಥನಾ ಮಂದಿರದಲ್ಲಿ ಇಟ್ಟುಕೊಂಡು ನಮ್ಮ ಸನಾತನ ಹಿಂದೂ ಧರ್ಮವು ಇವತ್ತಿನ ದಿವಸ ಈ ದೇಶದಲ್ಲಿ ಉಳಿದಿದೆ ಅಂತಂದರೆ ಅದಕ್ಕೆ ಕಾರಣ ಶಂಕರಾಚಾರ್ಯರು. ಅವರು ನಮ್ಮ ಸನಾತನ ಹಿಂದೂ ಧರ್ಮದ ಉದ್ಧಾರವನ್ನು ಮಾಡಿ ಇದು ಯಾವಾಗಲೂ ಪ್ರಚಾರದಲ್ಲಿರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಸಾಲಲ್ಲಿ ಬರಬೇಕು. ಸಾಲಲ್ಲಿ ಬಂದುಬಿಟ್ಟು ಇಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರ ಪಾದುಕೆಗಳಿರುತ್ತೆ. ಕಾಣಿಕೆ ಸಮರ್ಪಣೆ ಮಾಡೋರು ಪಾದುಕೆ ಮೇಲೆ ಕಾಣಿಕೆ ಸಮರ್ಪಣೆ ಮಾಡಬಹುದು. ಎಲ್ಲರೂ ಸಾಲಲ್ಲಿ ಬನ್ನಿ. ಸಾಲಲ್ಲಿ ಬಂದುಬಿಟ್ಟು ಪ್ರಸಾದ ತಗೊಳ್ಳಿ. ಕಂದ್ರಿನಾಥ ಸ್ವಾಮಿಗೆ ಪೂಜೆ ನೆರವೇರಿಸಿದ ಶ್ರೀ ಸನ್ನಿಧಾನಗಳವರು ಆನಂತರ ಮುಂದುವರಿದ ಭಾಗವಾಗಿ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತಿ ತೀರ್ಥ ಮಹಾಸ್ವಾಮಿಗಳವರ ಪೂರ್ಣಾನುಗ್ರಹದೊಂದಿಗೆ ತದ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನಚಕನ ಬಾಗ್ಗೆ ಚಿತ್ತೈಸಿ ಸ್ವಸ್ತಿ ಶ್ರೀ ಶೋಭಕೃತನಾಮ ಸಂವತ್ಸರದ ವೈಶಾಖ ಮಾಸದ ಶುಕ್ಲ ಚತುರ್ದಶಿ ತಾರೀಖು 4/5/2023 ಗುರುವಾರದಂದು ಶ್ರೀ ಕಂದ್ರಿನಾಥ ದೇವರ ಮೂರ್ತಿ ಪ್ರತಿಷ್ಠಾಪನೆ, ಕುಂಭಾಭಿಷೇಕ ಮತ್ತು ಶಿಖರ ಪ್ರತಿಷ್ಠೆ ಇತ್ಯಾದಿ ಕಾರ್ಯವನ್ನ ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿ ಆಶೀರ್ವದಿಸಿದರು. வீரம்
महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् विष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् ಮೊದಲ ಸರ್ವ ಕಾರ್ಯಕ್ಕೂ ವಿನಾಯಕ ಪೂಜೆ ಮೊದಲ ಆದ್ಯತೆ. ನಾವು ಮಾಡುವಂತಹ ಯಾವುದೇ ಕಾರ್ಯಕ್ರಮಕ್ಕೂ ಮೊದಲ ಸರ್ವ ಕಾರ್ಯಕ್ಕೂ ವಿನಾಯಕನ ಪೂಜೆ ಮೊದಲ ಆದ್ಯತೆ ಎನ್ನುವ ಹಾಗೆ ವಿಘ್ನ ವಿನಾಶಕನ ಆರಾಧನೆಯೊಂದಿಗೆ ಶ್ರೀಗಳು ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹಕ್ಕೆ ಹಲವಾರು ವೇದ ಘೋಷವನ್ನು ಪಠಿಸುತ್ತಿದ್ದು ಸಾಕಷ್ಟು ಭಕ್ತವೃಂದವು ನೆರೆದಿದ್ದರು. उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् विष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् ವಿಭಿನ್ನ ಅಭಿಷೇಕದೊಂದಿಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ವಿಗ್ರಹವನ್ನ ಶುಭ್ರವಾದ ವಸ್ತ್ರದಿಂದ ಶುಚಿಗೊಳಿಸಿ ಸ್ವಾಮಿಗೆ ಗಂಧ ಕುಂಕುಮದಿಂದ ಕೂಡಿಸಿ ಹಲವಾರು ಸುಮಧುರ ಪುಷ್ಪಗಳಿಂದ ಅಲಂಕರಿಸಿ ಮಂತ್ರ ಪಠಣೆ ಹಾಗೂ ವೇದ ಘೋಷಗಳೊಂದಿಗೆ ಭಕ್ತರ ಸಮೂಹದಲ್ಲಿ ಸ್ವಾಮಿಗೆ ಪೂಜೆಯನ್ನು ನೆರವೇರಿಸಿದರು. विष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् सर्वतोमुखं नृसिंहं भीषणं भद्रं मृत्योर्मृत्युं नमाम्यहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्योर्मृत्युं नमाम्यहम्